ಓಕೆ ಸ್ನೇಹಿತರೆ, ಇಲ್ಲಿ 4 ಅಂಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಒಂದನೇದಾಗಿ ಹೌ ಟು ಇನ್ಸರ್ಟ್ ಆರ್ ಡಿಲೀಟ್ ಸ್ಲೈಡ್ಸ್ ಇನ್ PPT. Second one is how to insert page numbers into slides. Third one is how to insert date and time to a slide. How to insert rectangle shape to a slide. ಇದು 4ನೇದೊಂದು ನಮ್ಮ ಕೊಲಿಗೂ ಕೂಡ ಕೇಳಿದ್ರಂತೆ. ಸೊ ಈ 4 ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇಲ್ಲೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ. ಇಲ್ಲಿ 4 ಸ್ಲೈಡ್ಗಳಿದ್ದಾವೆ. ನಿಮಗೆ ಒಂದು ಈ ರೀತಿ ಟಾಸ್ಕನ್ನು ಕೇಳಬಹುದು. ಏನು ಅಂತಂದರೆ, 3ನೇ ಸ್ಲೈಡ್ನ ಕೆಳಭಾಗದಲ್ಲಿ ಒಂದು ಬ್ಲ್ಯಾಂಕ್ ಸ್ಲೈಡನ್ನು ಇನ್ಸರ್ಟ್ ಮಾಡಿ ಅಂತ ಕೇಳ್ಬೋದು. ಆವಾಗ ನೀವೇನು ಮಾಡ್ತೀರಾ ಅಂತಂದರೆ 3ನೇ ಸ್ಲೈಡ್ಗೆ ಕ್ಲಿಕ್ ಮಾಡ್ಕೊಳ್ತೀರಾ. ನೀವು ಸಾಮಾನ್ಯವಾಗಿ ರೈಟ್ ಕ್ಲಿಕ್ ಕೊಟ್ಟ ನಂತರದಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಅದರಲ್ಲಿ ನ್ಯೂ ಸ್ಲೈಡ್ ಅಂತ ಇದೆ. ರೈಟ್ ಕ್ಲಿಕ್ ಇಲ್ಲ ಅಂತಂದರೆ ನೀವು ಲೆಫ್ಟ್ ಕ್ಲಿಕ್ಕನ್ನು ಕ್ಲಿಕ್ ಮಾಡ್ತೀರಾ, ಆವಾಗಲೂ ಕೂಡ ಇದೇ ಡೈಲಾಗ್ ಬಾಕ್ಸ್ ಬರಬಹುದು. ಈಗ ನ್ಯೂ ಸ್ಲೈಡ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದರೆ ಹೊಸ ಸ್ಲೈಡ್ ಬರಬಹುದು, ಆದರೆ ಅದು ಬ್ಲ್ಯಾಂಕ್ ಸ್ಲೈಡ್ ಆಗೋದಿಲ್ಲ, ಅದು ಟೈಟಲ್ಡ್ ಸ್ಲೈಡ್ ಆಗುತ್ತೆ. ನೋಡೋಣ, ಒಂದ್ಸರಿ ಟ್ರೈ ಮಾಡಿ ನೋಡೋಣ. ನ್ಯೂ ಸ್ಲೈಡ್ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಂಕ್ ಬಂದಿಲ್ಲ. ಕ್ಲಿಕ್ ಟು ಆ್ಯಡ್ ಟೈಟಲ್, ಇದು ಟೈಟಲ್ ಇರ್ತಕ್ಕಂಥ ಒಂದು ಸ್ಲೈಡ್ ಆಗಿದೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ಬ್ಲ್ಯಾಂಕ್ ಸ್ಲೈಡ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಬ್ಲ್ಯಾಂಕ್ ಸ್ಲೈಡ್ ಮಾಡಬೇಕು ಅಂತಂದರೆ ಇದನ್ನು ಡಿಲೀಟ್ ಮಾಡ್ತೀರಾ. ಈಗ ಡಿಲೀಟ್ ಮಾಡ್ತಾ ಇದ್ದೇನೆ. ಡಿಲೀಟ್ ಮಾಡೋದು ಇದೇ ಥರ. ಈಗ ನೀವು ವಾಪಸ್ ಇಲ್ಲಿ ನೋಡಿ, ಮೆನು ಬಾರ್ನ ಹೋಮ್ಗೆ ಹೋಗಿದ್ದೀರಾ. ಅಲ್ಲಿ ಹೋಮ್ನಲ್ಲಿ ಕೆಳಗಡೆ ಸ್ಲೈಡ್ಸ್ ಸೆಕ್ಷನ್ನಲ್ಲಿ ನ್ಯೂ ಸ್ಲೈಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಸಾಕಷ್ಟು ಆಪ್ಷನ್ಗಳು ಬರ್ತವೆ. ಈ ಸಾಕಷ್ಟು ಆಪ್ಷನ್ಗಳು ಬಂದ ನಂತರದಲ್ಲಿ ನಿಮಗೆ ಬ್ಲ್ಯಾಂಕ್ ಬೇಕಲ್ವಾ, ಬ್ಲ್ಯಾಂಕನ್ನು ಕ್ಲಿಕ್ ಮಾಡ್ತೀರಾ. ಬ್ಲ್ಯಾಂಕ್ ಕ್ಲಿಕ್ ಮಾಡಿದರೆ ಈ ಸರಿ ಬರ್ತಕ್ಕಂಥದ್ದು ಸ್ಲೈಡ್ ಇದೆ ಅಲ್ವಾ, ಅದು ಬ್ಲ್ಯಾಂಕ್ ಆಗಿ ಬಂದಿದೆ. ಇದು 4ನೇ ಸ್ಲೈಡ್ನಲ್ಲಿ ಇಟ್ಕೊಂಡಿದ್ದರಿಂದ ಹಾಗೆ ಬಂತು. 3ನೇ ಸ್ಲೈಡ್ಗೆ ಬೇಕಂತಂದರೆ 3ನೇ ಸ್ಲೈಡ್ನಲ್ಲಿ ಕ್ಲಿಕ್ ಮಾಡಿ, ಮೆನು ಬಾರ್ನ ನ್ಯೂ ಸ್ಲೈಡ್ಗೆ ಹೋಗಿ ಬ್ಲ್ಯಾಂಕನ್ನು ಕ್ಲಿಕ್ ಮಾಡಿದರೆ ಕ್ಲಿಕ್ ಆಗುತ್ತೆ. ನೋಡಿ, 3ನೇ ಸ್ಲೈಡ್ನ ನಂತರ ಒಂದು ಸ್ಲೈಡ್ ಕ್ರಿಯೇಟ್ ಆಯಿತು. ಒಟ್ಟು 6 ಸ್ಲೈಡ್ಗಳು ಬಂದಿದೆ. ಈಗ ನೀವು ಸ್ಲೈಡ್ನ ನಂಬರನ್ನು ಇನ್ಸರ್ಟ್ ಮಾಡೋದು ಹೇಗೆ, ಪೇಜ್ ನಂಬರನ್ನು ಇನ್ಸರ್ಟ್ ಮಾಡೋದು ಹೇಗೆ? 6 ಸ್ಲೈಡ್ಗಳಿಗೆ 6 ನಂಬರ್ ಬೇಕಲ್ವಾ, ಅದು ರೆಗ್ಯುಲರ್ ಆಗಿ ತಗೊಳ್ಬೇಕು ಅನ್ನೋದಾದರೆ ವೆರಿ ಸಿಂಪಲ್. ಮೆನು ಬಾರ್ನ ಇನ್ಸರ್ಟ್ಗೆ ಹೋಗ್ತೀರಾ. ಇನ್ಸರ್ಟ್ನಲ್ಲಿ ನಿಮಗೆ ಡೇಟ್ ಆ್ಯಂಡ್ ಟೈಮ್ ಮತ್ತು ಪಕ್ಕದಲ್ಲಿ ಸ್ಲೈಡ್ ನಂಬರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸ್ನಲ್ಲಿ ಮೇಲ್ಗಡೆ ಡೇಟ್ ಆ್ಯಂಡ್ ಟೈಮ್, ಮಧ್ಯಭಾಗದಲ್ಲಿ ಸ್ಲೈಡ್ ನಂಬರ್, ಕೆಳಗಡೆ ಫೂಟರ್ ಅಂತ ಇದೆ. ಸ್ಲೈಡ್ ನಂಬರ್ ಅಂತ ಹೇಳಿ ಅದನ್ನು ಚೆಕ್ ಮಾಡ್ತೀರಾ. ಚೆಕ್ ಮೀನ್ಸ್ ಕ್ಲಿಕ್ ಮಾಡ್ತೀರಾ, ರೈಟ್ ಕ್ಲಿಕ್ ಮಾಡ್ತೀರಾ. ಅಪ್ಲೈ ಟು ಆಲ್ ಅಂತ ಕೊಟ್ಟ ನಂತರದಲ್ಲಿ ಎಲ್ಲ ಸ್ಲೈಡ್ಗಳಿಗೂ ಕೂಡ ಲೆಫ್ಟ್ ಸೈಡ್ನ ಕೆಳಭಾಗದ ಕಾರ್ನರ್ನಲ್ಲಿ 1 ನೋಡಿ, 2, 3, 4, 5, 6 ಎಲ್ಲ ಸ್ಲೈಡ್ಗಳಲ್ಲೂ ಕೂಡ ಸ್ಲೈಡ್ ಇನ್ಸರ್ಟ್ ಆಗಿದೆ. ನಂಬರ್ ಇನ್ಸರ್ಟ್ ಆಗಿದೆ ಅಂದರೆ ಸ್ಲೈಡ್ ನಂಬರ್ ಇನ್ಸರ್ಟ್ ಆಗಿದೆ. ಈಗ ಡೇಟ್ ಆ್ಯಂಡ್ ಟೈಮನ್ನು ಇನ್ಸರ್ಟ್ ಮಾಡೋದು ಹೇಗೆ? ಅಗೇನ್ ಸೇಮ್ ಪ್ರೊಸೀಜರ್. ನೀವು ಇನ್ಸರ್ಟ್ಗೆ ಹೋಗಿದ್ದೀರಾ, ಮೆನುನಲ್ಲಿ ಮೆನು ಬಾರ್ನ ಇನ್ಸರ್ಟ್ಗೆ ಹೋಗಿದ್ದೀರಾ. ಸ್ಲೈಡ್ ನಂಬರ್ ಪಕ್ಕದಲ್ಲೇ ಡೇಟ್ ಆ್ಯಂಡ್ ಟೈಮ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀರಾ. ನಿಮಗೆ ಡೇಟ್ ಆ್ಯಂಡ್ ಟೈಮ್ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಅದನ್ನು ಚೆಕ್ ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ. ಅದು ಡೇಟ್ ಇದೆ ಅಲ್ವಾ, ನಿಮಗೆ ಜೊತೆಗೆ ಟೈಮು ಬೇಕು ಅನ್ನೋದಾದರೆ ಈ ಬಾಕ್ಸ್ನಲ್ಲಿ ಇರ್ತಕ್ಕಂಥ ರೈಟ್ ಸೈಡ್ನಲ್ಲಿ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಸಾಕಷ್ಟು ಆಪ್ಷನ್ಗಳು, ಪಟ್ಟಿಗಳು ಬರ್ತದೆ. ಅದರಲ್ಲಿ ನೀವು ಟೈಮು ಮತ್ತು ಡೇಟ್ ಇರ್ತಕ್ಕಂಥ ಪಟ್ಟಿ ಇಲ್ಲಿ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ, ಡೇಟ್ ಮತ್ತು ಟೈಮ್ ಎರಡೂ ಕೂಡ ಸೆಲೆಕ್ಷನ್ ಆಗಿದೆ. ಅಪ್ಲೈ ಟು ಆಲ್ ಅಂತ ಹೇಳ್ಕೊಡ್ತೀರಾ. ಅಪ್ಲೈ ಟು ಆಲ್ ಅಂತ ಕೊಟ್ಟ ತಕ್ಷಣದಲ್ಲಿ ಇಮಿಡಿಯೇಟಾಗಿ ರೈಟ್ ಸೈಡ್ನ ಕಾರ್ನರ್ ಕೆಳಭಾಗದಲ್ಲಿ ನಿಮಗೆ ಎಲ್ಲ ಸ್ಲೈಡ್ಗಳಲ್ಲಿಗೂ ಡೇಟು ಮತ್ತು ಟೈಮು ಇನ್ಸರ್ಟ್ ಆಗಿದೆ. ನೋಡಿ, ಇಲ್ಲಿ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತು, ಹೀಗೆ. ಈಗ ಒಂದು ಸ್ಲೈಡ್ಗೆ ಇದನ್ನು ರೆಕ್ಟ್ಯಾಂಗಲ್ ಶೇಪನ್ನು ಇನ್ಸರ್ಟ್ ಮಾಡಿ ಅಂತ ಹೇಳಿ ಕೇಳ್ಬೋದು. ನಮ್ಮ ಕೊಲಿಗೂ ಕೂಡ ಇದನ್ನು ಕೇಳಿದರು. ಈಗ 4ನೇ ಸ್ಲೈಡ್ನಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ಇನ್ಸರ್ಟ್ ಮಾಡೋದು ಹೇಗೆ? ಈಗ ಮೆನು ಬಾರ್ನ ಇನ್ಸರ್ಟ್ಗೆ ಹೋಗೋದಿಲ್ಲ ನೀವು, ಬದಲಾಗಿ ಹೋಮ್ನಲ್ಲೇ ಹೋಗಿ, ಹೋಮ್ನಲ್ಲಿ ನಿಮಗೆ ರಿಬ್ಬನ್ನಲ್ಲಿ ಡ್ರಾಯಿಂಗ್ ಸೆಕ್ಷನ್ ಇದೆ ಅಲ್ವಾ, ಅಲ್ಲಿಗೆ ಬನ್ನಿ. ಡ್ರಾಯಿಂಗ್ ಸೆಕ್ಷನ್ನಲ್ಲಿ ನಿಮಗೆ ಇಲ್ಲಿ ಶೇಪ್ಸ್ ಕಾಣ್ತಾ ಇದೆ, ರೆಕ್ಟ್ಯಾಂಗಲ್, ಓವಲ್, ಹಾಗೆಯೇ ಟ್ರಯಾಂಗ್ಯುಲರ್, ಆರೋ ಮಾರ್ಕ್, ಈ ಥರ. ನಿಮಗೆ ಏನು ಕೇಳಿದ್ದಾರೆ ಅವರು? ರೆಕ್ಟ್ಯಾಂಗಲ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಸರ್ಟ್ ಆಗೋದಿಲ್ಲ. ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಸ್ಲೈಡ್ನ ಒಂದು ತುದಿಯಲ್ಲಿ ಲೆಫ್ಟ್ ಕ್ಲಿಕ್ಕನ್ನು, ಮೌಸ್ನ ಲೆಫ್ಟ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿ ಹಿಡಿದು ಡ್ರ್ಯಾಗ್ ಮಾಡ್ತಾ ಹೋಗ್ತೀರಾ. ಒಂದು ತುದಿಗೆ ಡ್ರಾಪ್ ಮಾಡ್ತೀರಾ. ಅಲ್ಲಿಗೆ ನೀವು ರೆಕ್ಟ್ಯಾಂಗಲ್ ಶೇಪನ್ನು ಕ್ರಿಯೇಟ್ ಮಾಡಿದ್ರಿ ಅಂತ ಆಯಿತು. ಸಬ್ಮಿಟ್ ಬಟನ್ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಮಾಡಿದ ನಂತರದಲ್ಲಿ ನಿಮ್ಮ ಆನ್ಸರ್ ಸೇವ್ ಆಗುತ್ತೆ. ನೀವು ಆನಂತರ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನಾನು ಶೇಖರ್, GHS ಮಾಸೂರು.